Hi, good morning. So first of all, I would like to wish you all a very, very happy, prosperous, successful 2021. ಹೊಸ ವರ್ಷ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಯಶಸ್ಸನ್ನು ತರಲಿ ಅಂತ ನಾನು ಹಾರೈಸ್ತೇನೆ. ಸೊ ಐ ಆಮ್ ಮೀಟಿಂಗ್ ಯು ಥ್ರೂ ವಿಡಿಯೋಸ್ ಆಫ್ಟರ್ ಅ ಲಾಂಗ್ ಗ್ಯಾಪ್. ಇವತ್ತು ಒಂದು PSI ಕ್ವಶನ್ ಪೇಪರ್ ಜಸ್ಟ್ ಮೊನ್ನೆ ತಾನೇ 2020 ಡಿಸೆಂಬರ್ನಲ್ಲಿ ಆದಂಥ ಒಂದು PSI ಎಕ್ಸಾಮಿನಲ್ಲಿ ಬಂದಂಥ ಟ್ರಾನ್ಸ್ಲೇಷನನ್ನು ಇವತ್ತು ನಿಮಗೆ ಆ ಕ್ವಶನ್ ಪೇಪರನ್ನು ಹೇಗೆ ಕನ್ನಡ ಟು ಇಂಗ್ಲೀಷ್ ಮಾಡಬೇಕು ಆ್ಯಂಡ್ ವಾಟ್ ಆರ್ ದ ಸಿಂಪಲ್ ಸ್ಟೆಪ್ಸ್ ಅನ್ನೋದನ್ನು ಭಾಳ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಅಬ್ಸರ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ನೀವು ಬೇಕಾದಷ್ಟು ಬೇರೆ ಪ್ಯಾರಾಗ್ರಾಫ್ಗಳನ್ನು ಮಾಡ್ಬೋದು. ಲೆಟ್ಸ್ ಹ್ಯಾವ್ ಅ ಲುಕ್ ಆ್ಯಟ್ ಇಟ್. ಆಲ್ರೆಡಿ ನೀವು ನೋಡಿದಿರಿ, ಈ ಒಂದು ಪ್ಯಾರಾಗ್ರಾಫ್ ಬಂದಿತ್ತು, ಯಾವುದು ಕಲ್ಪನಾ ಚಾವ್ಲಾ ಅವರ ಬಗ್ಗೆ ಬಂದಿತ್ತು. ಸೊ ಗಗನಯಾತ್ರಿ ಅವೆಲ್ಲ ನೋಡಿಕೊಂಡಾಗ ನಮಗೆ ಡಿಫಿಕಲ್ಟಿ ಲೆವೆಲ್ ಏನು ಅನ್ನಿಸ್ತದೆ ಅಂದರೆ ಈ ವರ್ಡ್ಸನ್ನು ಹೇಗೆ ಮಾಡಬೇಕು, ಹೌ ವಿ ಹ್ಯಾವ್ ಟು ಜಸ್ಟ್ ಫೈಂಡ್ ಔಟ್ ದ ವೊಕ್ಯಾಬ್ಯುಲರಿ. ಆ ವೊಕ್ಯಾಬ್ಯುಲರಿ ನಮಗೆ ಗೊತ್ತಿಲ್ಲ ಅಂತಂದಾಗ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ವಾಟ್ ವಿ ಶುಡ್ ಡೂ, ಫಸ್ಟ್ ವಿ ಹ್ಯಾವ್ ಟು ರೀಡ್ ಕೇರ್ಫುಲಿ. ಎಂಟೈರ್ ಪ್ಯಾರಾಗ್ರಾಫನ್ನು ಚೆಂದಂಗೆ ಓದೋಣ, ಮೊದಲು ಚೆನ್ನಾಗಿ ಓದೋಣ. ನಂತರ ಏನು ಮಾಡೋಣ, ವೊಕ್ಯಾಬ್ಯುಲರಿಯನ್ನು ಹೊರಗೆ ತೆಗೆಯೋಣ. ಕನ್ನಡ ಯಾವುದೇ ಇರಲಿ, ಫಾರ್ ಎಕ್ಸಾಂಪಲ್ ಭಾರತ ಮೂಲದ ಅಂತ ಗಗನಯಾತ್ರಿ ಅನ್ನೋ ವರ್ಡನ್ನು ಹೊರಗೆ ತಕ್ಕೊಳ್ಳಿ. ದೆನ್ ಹೆಸರಿಡಲಾಗಿದ್ದ ಅನ್ನೋ ವರ್ಡನ್ನು ಹೊರಗೆ ತಕ್ಕೊಳ್ಳಿ. ದೆನ್ ಗಗನ ನೌಕೆ ಅನ್ನೋ ವರ್ಡನ್ನು ತಗೊಳ್ಳಿ. ಸರಕು ಮತ್ತು ಸರಬರಾಜು ಅನ್ನೋ ವರ್ಡನ್ನು ಹೊರಗೆ ತಗೊಳ್ಳಿ. ಬಾಹ್ಯಾಕಾಶ, ಸಂಶೋಧನೆ, ಇಷ್ಟು ಬಿಟ್ಟರೆ ಏನಿಲ್ಲ ವೊಕ್ಯಾಬ್ಯುಲರಿ. ಜೊತೆಗೆ ಹೆಲ್ಪಿಂಗ್ ವರ್ಬ್ ಯಾವ್ದು ತಗೋಬೇಕು, ಯಾವೊಂದು ಟೆನ್ಸನ್ನು ಇಲ್ಲಿ ಬಳಸಲಾಗಿದೆ, ಯಾವೊಂದು ಟೆನ್ಸನ್ನು ಇಲ್ಲಿ ಬಳಸಲಾಗಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗ್ತದೆ. ಸೊ ಲೆಟ್ ಅಸ್ ಜಸ್ಟ್ ಹ್ಯಾವ್ ಅ ಕೈಂಡ್ ಆಫ್ ಲುಕ್. ಐ ವಿಲ್ ಜಸ್ಟ್ ಹೆಲ್ಪ್ ಯು ವಿತ್ ಸಮ್ ಇಂಪಾರ್ಟೆಂಟ್ ವರ್ಡ್ಸ್ ಹಿಯರ್. ಸಿ, ಗಗನಯಾತ್ರಿ, ಹೆಸರಿಡಲಾಗಿದ್ದ, ಗಗನ ನೌಕೆ. ಐ ಆಮ್ ಅಂಡರ್ಲೈನಿಂಗ್ ಇಂಪಾರ್ಟೆಂಟ್ ವೊಕ್ಯಾಬ್ಯುಲರಿ ಹಿಯರ್. ಗಗನ ನೌಕೆ, ಮೂಲಕ, ಸರಕು ಮತ್ತು ಸರಬರಾಜು, ರೈಟ್. ದೆನ್ ಅಂತಾರಾಷ್ಟ್ರೀಯ, ಬಾಹ್ಯಾಕಾಶ, ನಿಲ್ದಾಣ, ವೆರಿ ಸಿಂಪಲ್, ವೆರಿ ಸಿಂಪಲ್. ನೌಕೆ, ಸಂಶೋಧನೆ, ಸಾಮಗ್ರಿ, ಉಡಾವಣೆ, ಭೂಮಿಗೆ, ವೆರಿ ಸಿಂಪಲ್ ವರ್ಡ್, ವೆರಿ ಸಿಂಪಲ್ ವರ್ಡ್. ಸೊ ಅಪಘಾತಕ್ಕೀಡಾಗಿತ್ತು, ಫೈನ್, ವಾಟ್ ಎವರ್ ಇಟ್ ಇಸ್. ದೆನ್ ಅಗತ್ಯವಿರುವ. ಈ ಥರ ವೊಕ್ಯಾಬ್ಯುಲರಿಯನ್ನು ನೀವು ಫಸ್ಟ್ ಒಂದು ರಫ್ ವರ್ಕ್ ಮಾಡ್ಕೊಳ್ಳಿ. ದೆನ್ ಅಂಡರ್ಸ್ಟ್ಯಾಂಡ್ ಏನು ಮಾಡ್ಕೋಬೇಕು, ಇನ್ನೊಂದು ಯಾವ ಟೆನ್ಸನ್ನು ನಾವು ಡಿಸ್ಕಸ್ ಮಾಡಬೇಕು, ಯಾವ ಹೆಲ್ಪಿಂಗ್ ವರ್ಬ್, ಯಾವ ಮೇನ್ ವರ್ಬನ್ನು ಬರ್ತದೆ. ನೋಡಿ, ಇಲ್ಲಿ ಮಾಡಿದೆ, ಇದಕ್ಕೆ ಏನನ್ನಬೇಕು ಇಂಗ್ಲೀಷ್ನಲ್ಲಿ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಪಘಾತಕ್ಕೀಡಾಗಿತ್ತು, ಇದಕ್ಕೆ ಏನು ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಬರ್ತದೆ, ದಟ್ ಈಸ್ ಇಂಪಾರ್ಟೆಂಟ್. ದೆನ್ ಸಾವನ್ನಪ್ಪಿದರು, ಇದಕ್ಕೆ ಏನು ಇಂಗ್ಲೀಷ್ ವರ್ಡ್ ಬರ್ತದೆ ಅದನ್ನು ನೋಡ್ಕೋಬೇಕು. ಫೈನ್. ಸೊ ಈ ಒಂದು ವೊಕ್ಯಾಬ್ಯುಲರಿನ ಲಿಸ್ಟ್ ನೀವು ಮಾಡಿಕೊಂಡಾಗ, ಹೊರಗೆ ತೆಕ್ಕೊಂಡಾಗ, ಕಾನ್ಫಿಡೆನ್ಸ್ ವಿಲ್ ಆಟೋಮ್ಯಾಟಿಕಲಿ ಇಂಪ್ರೂವ್. ಲೆಟ್ಸ್ ಹ್ಯಾವ್ ಅ ಚೆಕ್. ನಾನೊಂದು ಲಿಸ್ಟ್ ಮಾಡಿದ್ದೀನಿ ಇಲ್ಲಿ. ಆ ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಂಗೆ ವೊಕ್ಯಾಬ್ಯುಲರಿ ಏನು ಬರ್ತದಲ್ಲ ಅದನ್ನು ಕನ್ನಡ ಟು ಇಂಗ್ಲೀಷ್ ನೀವು ಹೀಗೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ, ಓ, ಈಸ್ ಇಟ್ ಸೋ ಈಸಿ ಟು ಡೂ, ದೆನ್ ವಿ ಕ್ಯಾನ್ ಡೆಫಿನೆಟ್ಲಿ ಟ್ರಾನ್ಸ್ಲೇಟ್ ಎನಿ ಪ್ಯಾರಾಗ್ರಾಫ್ ಆಫ್ ಕನ್ನಡ ಇಂಟು ಇಂಗ್ಲೀಷ್ ಅನ್ನೋ ಒಂದು ಆ್ಯಟಿಟ್ಯೂಡ್ ನಿಮಗೆ ಡೆವಲಪ್ ಆಗುತ್ತೆ. ಸೊ ಭಾರತ ಮೂಲದ, ಮೂಲ ಅನ್ನಲಿಕ್ಕೆ ಒರಿಜಿನ್ ಅಂತೀವಿ. ಸೊ ಆಫ್ ಇಂಡಿಯನ್ ಒರಿಜಿನ್. ಗಗನಯಾತ್ರಿ ಅನ್ನಲಿಕ್ಕೆ ಆಸ್ಟ್ರೋನಾಟ್. ಅವರ ಹೆಸರಿಡಲಾಗಿದ್ದ, ನೇಮ್ಡ್ ಆಫ್ಟರ್. ಈಗ ಒಂದು ಯಾವುದೋ ಒಂದು ಸ್ಮಾರಕ ಇರ್ಬೋದು, ಯಾರ ಹೆಸರಿಗೆ ಅದನ್ನು ಇಟ್ಟಿದ್ದಪ್ಪ ಅಂತಂದ್ರೆ ಅದಕ್ಕೆ ನೇಮ್ಡ್ ಆಫ್ಟರ್. ಸಿ, ದ ಡ್ಯಾಮ್ ಈಸ್ ನೇಮ್ಡ್ ಆಫ್ಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ದ ಬಿಲ್ಡಿಂಗ್ ಈಸ್ ನೇಮ್ಡ್ ಆಫ್ಟರ್ ಮಹಾತ್ಮ ಗಾಂಧೀಜಿ. ಹಾಗೆ ಇಲ್ಲಿ ಕಲ್ಪನಾ ಚಾವ್ಲಾ ಅವರು ಬರ್ತಾರೆ. ನೋಡೋಣ ಅಂತ. ನೆಕ್ಸ್ಟ್, ಗಗನ ನೌಕೆ ಅನ್ನಲಿಕ್ಕೆ ಸ್ಪೇಸ್ ಕ್ರಾಫ್ಟ್ ಅಂತ ಅನ್ಬೋದು, ಸ್ಪೇಸ್ ಶಿಪ್ ಅಂತಲೂ ಅನ್ಬೋದು. ಯಶಸ್ವಿಯಾಗಿ, ನೋಡಿ, ಆಲ್ ವರ್ಡ್ಸ್ ಐ ಹ್ಯಾವ್ ಮೇಡ್ ದಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಈಸಿಲಿ. ಯಶಸ್ವಿಯಾಗಿ ಅನ್ನಲಿಕ್ಕೆ ಸಕ್ಸಸ್ಫುಲಿ. ಉಡಾವಣೆ, ಲಾಂಚ್. ಮೂಲಕ, BY ಬೈ ಅನ್ಬೋದು, ಥ್ರೂನು ಅಂತೂ ಅನ್ಬೋದು.
ಸರಕು ಮತ್ತು ಸರಬರಾಜು, ಗೂಡ್ಸ್ ಆ್ಯಂಡ್ ಸಪ್ಲೈಸ್, ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್, ಬಾಹ್ಯಾಕಾಶ ಸ್ಪೇಸ್. ಇದರಲ್ಲಿ ಕೆಲವು ವರ್ಡ್ ನಮಗೆ ಗೊತ್ತಿರ್ತವೆ, ಗೊತ್ತಿರೋಂಗಿಲ್ಲ. ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಟೈಮ್ ತಗೊಳ್ಳೋಣ. ಸ್ವಲ್ಪ ಟೈಮನ್ನು ಕೊಟ್ಟು ನೀವು ಅಭ್ಯಾಸ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಎಂಜಾಯ್. ನಿಲ್ದಾಣ, ಸ್ಟೇಷನ್, ಸಾಗಿಸು, ಸೆಂಡ್ ಅನ್ಬೋದು, ಕ್ಯಾರಿ ಅನ್ಬೋದು. 2 ದಿನಗಳ ನಂತರ, ಸಿಂಪಲ್ ವರ್ಡ್. ಇದನ್ನು ಕೂಡ ನಾನು ಯಾಕೆ ಹೆಲ್ಪ್ ಮಾಡ್ತಾ ಇದ್ದೇನೆ ಎಷ್ಟಂತಂದರೆ, ಇಷ್ಟು ನೀವು ಮಾಡಿಕೊಂಡ್ರೆ ಅಂದರೆ ಸೆಂಟೆನ್ಸ್ ಜೋಡಣೆ ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. 2 ದಿನಗಳ ನಂತರ, ಆಫ್ಟರ್ 2 ಡೇಸ್. ತಲುಪು, ರೀಚ್. ಸಂಶೋಧನೆ, ರಿಸರ್ಚ್. ಅಗತ್ಯವಿರುವ, ಎಸೆನ್ಷಿಯಲ್, ನೆಸೆಸರಿ, ನೀಡೆಡ್ ಏನಾರು ಅನ್ಬೋದು. ಸಾಮಗ್ರಿಗಳು, ಥಿಂಗ್ಸ್. ಹೊತ್ತೊಯ್ಯು, ಕ್ಯಾರಿ, ಟೇಕ್ ಬೇಕಾದನ್ರಿ. ಭೂಮಿಗೆ ಮರಳುವಾಗ, ಮರಳು ಅಂತಂದರೆ ಬರುವಾಗ, ರಿಟರ್ನಿಂಗ್ ಅಂತ ಅನ್ಬೋದು. ಕೆಲವು ಶಬ್ದಗಳನ್ನು ನಾವು ಇಲ್ಲಿ ಏನಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಅದೇ ವರ್ಡ್ ಬಳಸಬೇಕಂತೇನಿಲ್ಲ. ಭೂಮಿಗೆ ಮರಳುವಾಗ, ವೈಲ್ ರಿಟರ್ನಿಂಗ್ ಟು ದ ಲ್ಯಾಂಡ್ ಅನ್ನೋ ಬದಲಿ ವೈಲ್ ಲ್ಯಾಂಡಿಂಗ್. ಸಿಂಪಲ್ ವರ್ಡ್, ವೈಲ್ ಲ್ಯಾಂಡಿಂಗ್. ಆ ಲ್ಯಾಂಡ್ ಅನ್ನೋದನ್ನು ನೀವು ವರ್ಬ್ ಆಗಿ ಮಾಡಿಕೊಂಡಾಗ ಲ್ಯಾಂಡಿಂಗ್ ಅನ್ನೋ ವರ್ಡ್ ನಮಗೆ ಸಿಗುತ್ತೆ. ದೆನ್ ಅಪಘಾತಕ್ಕೀಡಾಗು, ಮೀಟ್ ವಿತ್ ಆಕ್ಸಿಡೆಂಟ್. ಇವುಗಳನ್ನು ನಮಗೆ ಸಿಕ್ಕಾಗ ಸೆಂಟೆನ್ಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ದುರಂತ, ಟ್ರ್ಯಾಜಡಿ. ಸೇರಿದಂತೆ, ಇನ್ಕ್ಲೂಡಿಂಗ್, ಅಲಾಂಗ್ ವಿತ್ ಬರ್ತದೆ. ಅದರ್ಸ್, ಇತರೆ ಅಂದರೆ ಅದರ್. ಸಾವನ್ನಪ್ಪು, ಮರಣ ಹೊಂದು, ಅದೇ ಡೈ ಅನ್ಬೋದು, ಪಾಸ್ ಅವೇ ಅನ್ಬೋದು. ಅಥವಾ ಒಂದು ದುರಂತ ಅಂತ ಬಂದಾಗ ಕಿಲ್ ಅಂತ ಶಬ್ದನೂ ತಗೋಬೋದು. ಹೆಂಗಂತ ನೆಕ್ಸ್ಟ್ ಹೇಳ್ತೇನೆ. ನಾವು ಎಂಟೈರ್ ಪ್ಯಾರಾಗ್ರಾಫನ್ನೇ ನಾವು ಸಡನ್ಲಿ ಮಾಡ್ಕೊತ ಹೋಗಲಿಕ್ಕೆ ಒಮ್ಮೆ ಡಿಫಿಕಲ್ಟಿ ಲೆವೆಲ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ದೀನಿ, ಐ ಹ್ಯಾವ್ ಜಸ್ಟ್ ಟ್ರಾನ್ಸ್ಲೇಟೆಡ್ 2 ಲೈನ್ಸ್ 3 ಲೈನ್ಸ್. ಭಾರತ ಮೂಲದ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರ ಹೆಸರಿಡಲಾಗಿದ್ದ NG-14 ಸಿಗ್ನಸ್ ಎಂಬ ಗಗನ ನೌಕೆಯನ್ನು ನಾಸಾ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ನಾರ್ಮಲಿ ಟ್ರಾನ್ಸ್ಲೇಟ್ ಮಾಡುವಾಗ ಈ ಲಾಸ್ಟ್ ಸೆಂಟೆನ್ಸ್ ಸ್ಟಾರ್ಟಿಂಗ್ ಬರ್ತದೆ, ಇಲ್ಲಿದು ಲಾಸ್ಟ್ ಬರ್ತದೆ. ಫಸ್ಟ್ ಇದ್ದಿದ್ದು ಲಾಸ್ಟ್ ಆಗ್ತದೆ. ಅಂಡರ್ಲೈನ್ ಮಾಡಿದೆ ನಾನು, ಉಡಾವಣೆಯನ್ನು ಮಾಡಿದೆ. ನೋಡಿ ಇಲ್ಲಿ ಮಾಡಿದೆ. ಈ ಮಾಡಿದೆ, ಮಾಡುತ್ತದೆ, ಮಾಡ್ತಾ ಇದೆ, ಮಾಡಿದೆ, ಮಾಡ್ತಾ ಇತ್ತು, ಇದು ನಿಮಗೆ ಗೊತ್ತಾಗಬೇಕು. ಇದನ್ನು ನಾನು ಇನ್ನೂ ಆಮೇಲೆ ಬಹಳ ವಿಸ್ತಾರವಾಗಿ ಚರ್ಚೆ ಮತ್ತಷ್ಟು ಮಾಡ್ತೇನೆ, ಡೆಫಿನೆಟ್ಲಿ ಮಾಡ್ತೇನೆ. ರೈಟ್? ಈ ಮಾಡಿದೆ ಅನ್ನಲಿಕ್ಕೆ ನಾನಿಲ್ಲಿ ಏನು ಬಳಸಿದ್ದೀನಿ, ಹ್ಯಾಸ್ ಅನ್ನೋದನ್ನು ಬಳಸಿದ್ದೀನಿ. ನಿಮಗಿದು ಗೊತ್ತಾಗಬೇಕು. ಸೊ ಈ ಹ್ಯಾಸನ್ನು ಬಳಸಿದ್ರ ಮೇಲೆ ಯಾವ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಬರ್ತದೆ. ನಾನು ವಾಸ್ ಬಳಸಬೇಕಾ, ಈಸ್ ಬಳಸಬೇಕಾ, ಆರ್ ಬಳಸಬೇಕಾ, ವಾಸ್ ಬಳಸಬೇಕಾ, ಆ್ಯಮ್ ಬಳಸಬೇಕಾ, ಹ್ಯಾಸ್, ಹ್ಯಾವ್, ಹ್ಯಾಡ್, ಕ್ಯಾನ್, ಶುಡ್ ಏನು ಬಳಸಬೇಕು ಅನ್ನೋದು ನೀವು ಯು ಹ್ಯಾವ್ ಟು ಹ್ಯಾವ್ ಎನ್ ಐಡಿಯಾ. ನಾಸಾ ಹ್ಯಾಸ್ ಸಕ್ಸಸ್ಫುಲಿ ಲಾಂಚ್ಡ್. ಉಡಾವಣೆ ಅನ್ನೋ ಶಬ್ದಕ್ಕೆ ನಾವು ಲಾಂಚ್ ಅನ್ನೋ ಶಬ್ದವನ್ನು ತೊಗೊಂಡಿದ್ದೀವಿ ವೊಕ್ಯಾಬ್ಯುಲರಿ ಲಿಸ್ಟ್ ಮಾಡಿದಾಗ. ಅದಕ್ಕೆ ನಾವು ಇಲ್ಲಿ ಏನು ಮಾಡಿದ್ದೀವಿ, ವಿ ಹ್ಯಾವ್ ಆ್ಯಡೆಡ್ ಇಡಿ. ಅದು ಏನಾಯಿತು, ಉಡಾವಣೆಯನ್ನು ಮಾಡಿದೆ ಅನ್ನೋ ಅರ್ಥ ಬರ್ತದೆ. ನಾಸಾ ಹ್ಯಾಸ್ ಸಕ್ಸಸ್ಫುಲಿ ಲಾಂಚ್ಡ್. ಏನನ್ನು ಉಡಾವಣೆ ಮಾಡಿದೆ? NG-14 ಸಿಗ್ನಸ್ ಸ್ಪೇಸ್ ಕ್ರಾಫ್ಟ್. ಮೇಲ್ಗಡೆ ಇದೆ ನೋಡಿ, NG-14 ಸಿಗ್ನಸ್ ಎಂಬ ಗಗನ ನೌಕೆ, ದಟ್ ಈಸ್ ಸ್ಪೇಸ್ ಕ್ರಾಫ್ಟ್, ವಿಚ್ ಹ್ಯಾಸ್ ಬೀನ್ ನೇಮ್ಡ್ ಆಫ್ಟರ್. ಯಾರ ಹೆಸರಿಡಲಾಗಿತ್ತು? ಕಲ್ಪನಾ ಚಾವ್ಲಾ ಅವರ ಹೆಸರಿಡಲಾಗಿದ್ದ. ಹ್ಯಾಸ್ ಬೀನ್ ನೇಮ್ಡ್ ಆಫ್ಟರ್ ಅಂತ ಬರೆದ್ರು ಸರಿಯೇ. ಒಂದು ವೇಳೆ ನಿಮಗೆ ಈಸ್ ಅಂತ ನೀವು ಬರೆದ್ರು ತಪ್ಪಲ್ಲ. ಟ್ರಾನ್ಸ್ಲೇಷನ್ ಗ್ರಾಮರ್ ಈಸ್ ಇಂಪಾರ್ಟೆಂಟ್. ವಿಚ್ ಈಸ್ ನೇಮ್ಡ್ ಆಫ್ಟರ್ ಕಲ್ಪನಾ ಚಾವ್ಲಾ. ಯಾರವರು? ಗಗನಯಾತ್ರಿ, ಆ್ಯನ್ ಆಸ್ಟ್ರೋನಾಟ್. ಯಾನ್ ಯಾಕೆ ಬಳಸಿದ್ದೀನಿ? ಬಿಕಾಸ್ ಇಟ್ ಹ್ಯಾಸ್ ಸ್ಟಾರ್ಟೆಡ್ ವಿತ್ ಎ ಸೌಂಡ್, ಸೌಂಡ್. ಆ್ಯನ್ ಆಸ್ಟ್ರೋನಾಟ್ ಆಫ್ ಇಂಡಿಯನ್ ಒರಿಜಿನ್ ಅಥವಾ ಇಂಡಿಯನ್ ಆಸ್ಟ್ರೋನಾಟ್ ಅಂತೂ ಅನ್ಬೋದು. ಹೇಗೆ? ಕಲ್ಪನಾ ಚಾವ್ಲಾ ಭಾರತ ಮೂಲದ ಅಂತ ಇದ್ದಿದ್ದಕ್ಕೆ ನಾವೇನು ಮಾಡೀವಿ, ಇಂಡಿಯನ್ ಒರಿಜಿನ್ ಅಂತ ಅಂದ್ಕೊಂಡಿವಿ. ಇದನ್ನು ಇನ್ನೊಂದು ಸ್ವಲ್ಪ ನಾವು ಬೇರೆ ಥರ ಹೆಂಗೆ ಮಾಡ್ಬೋದು? ಲಾಸ್ಟ್ ಸೆಂಟೆನ್ಸ್ ಆ್ಯಕ್ಚುಲಿ, ನಾಸಾ ಹ್ಯಾಸ್ ಸಕ್ಸಸ್ಫುಲಿ ಲಾಂಚ್ಡ್ NG-14 Cygnus spacecraft, which is named after or which has been named after Kalpana Chawla, an Indian astronaut.
ಹಾಗೂ ಅನ್ಬೋದು, ಅಥವಾ ಆನ್ ಆಸ್ಟ್ರೋನಾಟ್ ಆಫ್ ಇಂಡಿಯನ್ ರೀಜನ್ ಹಾಗೂ ಹೇಳ್ಬೋದು. ಸೊ ಇಸ್ ಇಟ್ ಕ್ಲಿಯರ್ ಟು ಯು? ಸೊ 1, 2, 3 ಸೆಂಟೆನ್ಸನ್ನು ಫಸ್ಟ್ ಮಾಡ್ಕೋತ ಹೋಗಿ ಯಾವ ವರ್ಬ್, ಹೆಲ್ಪಿಂಗ್ ವರ್ಬ್, ಯಾವ ಮೇನ್ ವರ್ಬ್ ಬರ್ತದೆ ಅನ್ನೋದನ್ನು ನೋಡ್ಕೋಬೇಕು. ಸೊ ಈ ಹ್ಯಾಸ್, ಹ್ಯಾವ್ ಬಂದಾಗ ವರ್ಬ್ ನಂಬರ್ 3 ಬಳಸಬೇಕು. ಇದರ ಬಗ್ಗೆ ಐ ವಿಲ್ ಟೆಲ್ ಯು ಡೀಟೇಲ್ ಆಫ್ಟರ್ ಸಮ್ ಟೈಮ್. ನೆಕ್ಸ್ಟ್ ನೋಡೋಣ ಮುಂದೇನು ಆ ಪ್ಯಾರಾಗ್ರಾಫ್ನಲ್ಲಿ ಅಂತ ನೆಕ್ಸ್ಟ್ ಲೈನ್. ಈ ಗಗನನೌಕೆಯ ಮೂಲಕ ಸರಕು ಮತ್ತು ಸರಬರಾಜುಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸಾಗಿಸ್ತಾ ಇದೆ. ಆ್ಯಕ್ಷನ್ ಗೋಯಿಂಗ್ ಆನ್. ಹೀಗಾಗಿ ನಾನಿಲ್ಲಿ ಈಸ್ ಬಳಸಿದ್ದೀನಿ. ಯಾವೊಂದು ಕ್ರಿಯೆ ನಡೀತಾ ಇರ್ತದೆ ಅವಾಗ ನಾವು ಈಸ್ ಡೂಯಿಂಗ್, ಆ್ಯಮ್ ಡೂಯಿಂಗ್, ಆರ್ ಡೂಯಿಂಗ್. ಐ ಆಮ್ ಟಾಕಿಂಗ್ ಟು ಯು, ಯು ಆರ್ ಲಿಸ್ನಿಂಗ್ ಟು ಮೀ. NASA is carrying. ಸೊ NASA is sending ಅಂತ ಅನ್ಬೋದು. ಕ್ಯಾರಿಂಗ್ ಈಸ್ ಅಂತ ಬಂದಾಗ ಡೆಫಿನೆಟ್ಲಿ ವಿ ಹ್ಯಾವ್ ಟು ಯೂಸ್ ING ವರ್ಡ್. NASA is carrying goods and supplies. ಸರಕು ಮತ್ತು ಸರಬರಾಜು ಅನ್ನಲಿಕ್ಕೆ ನಾವು ವೊಕ್ಯಾಬ್ಯುಲರಿ ಲಿಸ್ಟ್ ಮಾಡಿದ್ದೀವಿ. ಗೂಡ್ಸ್ ಆ್ಯಂಡ್ ಸಪ್ಲೈಸ್ ಎಲ್ಲಿಗೆ? ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಥ್ರೂ ದಿಸ್ ಸ್ಪೇಸ್ ಕ್ರಾಫ್ಟ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಥ್ರೂ ದಿಸ್ ಸ್ಪೇಸ್ ಕ್ರಾಫ್ಟ್. ಯಾರ ಮೂಲಕ ಅಂದ್ರೆ ಗಗನನೌಕೆಯ ಮೂಲಕ. ಸ್ಪೇಸ್ ಕ್ರಾಫ್ಟ್ ಮೂಲಕ ಅನ್ನಲಿಕ್ಕೆ ನಾವಿಲ್ಲಿ ಏನು ಬಳಸಿದ್ದೀವಿ? ಥ್ರೂ ಅನ್ನೋದನ್ನು ಬಳಸಿದ್ದೀವಿ. ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ ನಾವು ಇಲ್ಲಿ ಈಸ್ ಬಳಸೋದು ಜೊತೆಗೆ ING ವರ್ಬ್ ಬಳಸಬೇಕು. ಯಾವ ವರ್ಬ್ ಬರುತ್ತೆ, ಯಾವ ವರ್ಬ್ ಅಂದರೆ ವರ್ಬ್ ನಂಬರ್ 1, ವರ್ಬ್ ನಂಬರ್ 2, ವರ್ಬ್ ನಂಬರ್ 3, ವರ್ಬ್ ನಂಬರ್ 4, ವರ್ಬ್ ನಂಬರ್ 5 ಯಾವುದು ಅಂತ ಗೊತ್ತಾದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ, ಯಾವುದು ಬರಲ್ಲ ಅನ್ನೋದು ಕೂಡ ನಿಮಗೆ ಐಡಿಯಾ ಬರ್ತದೆ. ಅಂಡರ್ಸ್ಟ್ಯಾಂಡ್? ಲೆಟ್ಸ್ ಗೋ ಟು ದ ನೆಕ್ಸ್ಟ್. 2 ದಿನಗಳ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಲಿದೆ. ನೋಡಿ, ತಲುಪಲಿದೆ ಅಂದರೆ ಅರ್ಥ ತಲುಪಿಲ್ಲ, ತಲುಪ್ತಾ ಇಲ್ಲ, ಮುಂದೆ ತಲುಪಲಿದೆ ಅಂದರೆ ಫ್ಯೂಚರ್ ಆಗಬೇಕು ಕೆಲಸ. ಆಗ ನಾವು ಇಲ್ಲಿ ಏನು ಮಾಡ್ತೀವಿ? ಇಟ್ ರೀಚಸ್ ಅಂತ ಹಾಕೊಂಡಿದ್ದೀನಿ ನಾನು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನೋಡಿ, ಯಾವ ಹೆಲ್ಪಿಂಗ್ ವರ್ಡ್ ತೊಗೊಂಡಿಲ್ಲ. ಇದಕ್ಕೆ ನಾವು V5 ಅಂತ ಹೇಳ್ತೇವೆ. ವಾಟ್ ವರ್ಡ್ ವಿ ಕಾಲ್? V5. ರೀಚಸ್ ಅಂತ ಯಾಕೆ ಯೂಸ್ ಮಾಡಿದ್ದೀನಿ? ತಲುಪಲಿದೆ, ಕೆಲಸ ಇನ್ನೂ ಆಗಬೇಕು ಅಂತ ಅನ್ಲಿಕ್ಕೆ. ಹೇಗೆ? ಟ್ರೇನು ಇನ್ನೂ ಹೋಗಿಲ್ಲ, ಹೋಗ್ತದೆ ಅಂತ ಅನ್ಬೇಕು. ಇಟ್ ಗೋಸ್, ಇಟ್ ಲೀವ್ಸ್, ಇಟ್ ಸೆಂಡ್ಸ್ ಕಳಿಸುತ್ತದೆ, ಮಾಡುತ್ತದೆ, ಇಟ್ ಡಸ್, ಕಲಿಸುತ್ತದೆ, ಇಟ್ ಟೀಚರ್ಸ್, ಸಹಾಯ ಮಾಡುತ್ತದೆ, ಇಟ್ ಹೆಲ್ಪ್ಸ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಟೆಕ್ನಾಲಜಿ ನಮಗೆ ಬಹಳ ಕಲಿಸುತ್ತದೆ, ತಂತ್ರಜ್ಞಾನ ಬಹಳ ಕಲಿಸುತ್ತದೆ. ಟೆಕ್ನಾಲಜಿ ಟೀಚಸ್. ಈ ಥರ ತಲುಪಲಿದೆ, ಬರಲಿದೆ ಅಥವಾ ಬರುತ್ತದೆ ಅಂತ ಇದ್ದಾಗ ನಾವು ಈ ವರ್ಬ್ ನಂಬರ್ 5 ಯೂಸ್ ಮಾಡಬೇಕು. ಅಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ V5 ಅಂತ ಯೂಸ್ ಮಾಡಿದಾಗ, V5 ಅಂದ್ರೆ ಏನು? ಮೇನ್ ವರ್ಬ್ಗೆ ಎಸ್ ಅಥವಾ ES ಅನ್ನು ಬಳಸೋದು V5. ಆವಾಗ ಯಾವ ಹೆಲ್ಪಿಂಗ್ ವರ್ಬ್ ಕೂಡ ನಮಗೆ ಬಳಸೋ ಅವಶ್ಯಕತೆ ಇರೋದಿಲ್ಲ. ವೆರಿ ಸಿಂಪಲ್. ನೋಡಿ, ಇಷ್ಟು ದೊಡ್ಡ ಸೆಂಟೆನ್ಸು ಇಷ್ಟೇ 1, 2, 3, 4, 5 ವರ್ಡ್ನಲ್ಲಿ ಸೆಂಟೆನ್ಸ್ ಆಯ್ತು ಇಂಗ್ಲೀಷ್. ನಾವು ಏನೋ ಒಂದು ಯಾವುದೋ ಕನ್ಫ್ಯೂಷನಲ್ಲಿ ಇಟ್ ಈಸ್ ರೀಚ್ಡ್, ಇಟ್ ವಾಸ್ ರೀಚ್ಡ್, ಇಟ್ ಹ್ಯಾಸ್ ರೀಚ್, ಏನೋ ಮಿಸ್ ಕಮ್ಯುನಿಕೇಷನ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಾರ್ದೆ ಬರಿತೀವಲ್ಲ, ಆವಾಗ ಟ್ರಾನ್ಸ್ಲೇಷನ್ ಫೇಲ್ ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ವರ್ಡ್ ಟು ವರ್ಡ್ ಈಸ್ ನಾಟ್ ಇಂಪಾರ್ಟೆಂಟ್. ಮೀನಿಂಗ್ ಲಿಟ್ರಲ್ ಬೇಡ, ಸೇಮ್ ಟು ಸೇಮ್ ಆಗಬೇಕಂತಿಲ್ಲ, ಅದರ ಜಿಸ್ಟ್ ಬಂದರೆ ಸಾಕು. ಇಟ್ಸ್ ಕ್ಲಿಯರ್? ಸೊ 2 ದಿನಗಳ ನಂತರ, ದಟ್ ಈಸ್ ಆಫ್ಟರ್ 2 days. ವೊಕ್ಯಾಬ್ಯುಲರಿಲಿ ಲಿಸ್ಟ್ ಇದನ್ನು ಮಾಡಿರ್ತೀವಿ ನಾವು. ಈ ನೌಕೆ ಬಾಹ್ಯಾಕಾಶ ಸಂಶೋಧನೆಗೆ ಅಗತ್ಯವಿರುವ ಒಟ್ಟು 3629 kg ತೂಕದ ಸಾಮಗ್ರಿಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೊತ್ತೊಯ್ಯಲಿದೆ. ತಗೊಂಡು ಹೋಗ್ತಾ ಇಲ್ಲ, ತಗೊಂಡು ಹೋಗಿಲ್ಲ, ತಗೊಂಡು ಹೋಗ್ತದೆ, ಹೊತ್ತೊಯ್ಯಲಿದೆ. ಇಟ್ ಕ್ಯಾರೀಸ್. ಅಗೇನ್ ವರ್ಬ್ ನಂಬರ್ 5. ಪ್ಲೀಸ್ ಅಬ್ಸರ್ವ್, ಇಟ್ ಕ್ಯಾರೀಸ್ V5. ಅಥವಾ ಒಂದು ವೇಳೆ ನಿಮಗೆ ಇದು ಶಬ್ದ ಹೊಳಿಲ್ಲ ಅಂತಂದರೆ ನೀವು ಏನು ಮಾಡ್ಬೋದು? V5 ಬದಲಿ ಇಟ್ ವಿಲ್ ಕ್ಯಾರಿ
ಅಂದರೂ ಕೂಡ ಪರವಾಗಿಲ್ಲ. ಇಟ್ ವಿಲ್ ರೀಚ್, ಇಟ್ ವಿಲ್ ಕ್ಯಾರಿ, ಇಟ್ ವಿಲ್ ಸೆಂಡ್ ಅರೌಂಡ್ 3629 kg weighing things which is essential for space research. ಯಾವುದಕ್ಕೆ ಎಸೆನ್ಷಿಯಲ್ ಇದೆ? ರಿಸರ್ಚ್ ಮಾಡಲಿಕ್ಕೆ, ಅಂದರೆ ಸಂಶೋಧನೆಗೆ ಅಗತ್ಯವಿರುವ, ಸಂಶೋಧನೆ ಅನ್ನಲಿಕ್ಕೆ ವರ್ಡ್ ಬಂದಿದೆ ರಿಸರ್ಚ್, ಅಗತ್ಯವಿರುವ ಅನ್ನಲಿಕ್ಕೆ ಎಸೆನ್ಷಿಯಲ್, ರೈಟ್. ಹೊತ್ತೊಯ್ಯಲಿದೆ ಅನ್ನಲಿಕ್ಕೆ ಕ್ಯಾರೀಸ್ ಅಥವಾ ವಿಲ್ ಕ್ಯಾರಿ. ಈ ನೌಕೆ ಅನ್ನಲಿಕ್ಕೆ ಮೇಲೆ ಮೇಲೆ ರಿಪೀಟ್ ಮಾಡೋದು ನೌಕೆ ಅಂದ್ರೆ ಸ್ಪೇಸ್ ಶಿಪ್, ಸ್ಪೇಸ್ ಕ್ರಾಫ್ಟ್ ಅನ್ನೋ ಬದಲಿ ನೀವು ಇಟ್ ಅನ್ನು ಬಳಸಿದ್ರು ತಪ್ಪಲ್ಲ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಸೊ ವಾಟ್ ಈಸ್ ಇಂಪಾರ್ಟೆಂಟ್? ನೀವು ಏನು ವರ್ಬನ್ನು ಯೂಸ್ ಮಾಡ್ತೀರಿ, ಯಾವ ಕ್ರಿಯಾಪದವನ್ನು ಯೂಸ್ ಮಾಡ್ತೀರಿ, ಯಾವ ವೊಕ್ಯಾಬ್ಯುಲರಿಯನ್ನು ಯೂಸ್ ಮಾಡ್ತೀರಿ, ಹೇಗೆ ಕನೆಕ್ಟ್ ಮಾಡ್ತೀರಿ, ದ್ಯಾಟ್ಸ್ ಇಂಪಾರ್ಟೆಂಟ್. ಸೊ it carries around 3629 kg weighing things which is essential for space research. We'll go to the next now. 2003ರಲ್ಲಿ ನಾಸಾ ಉಡಾವಣೆ ಮಾಡಿದ್ದ ಕೊಲಂಬಿಯಾ ಗಗನನೌಕೆ ಭೂಮಿಗೆ ಮರಳುವಾಗ ಅಪಘಾತಕ್ಕೀಡಾಗಿತ್ತು ಮತ್ತು ಈ ದುರಂತದಲ್ಲಿ ಕಲ್ಪನಾ ಚಾವ್ಲಾ ಸೇರಿದಂತೆ 7 ಜನ ಗಗನಯಾತ್ರಿಗಳು ಸಾವನ್ನಪ್ಪಿದರು. ಸಿಂಪಲ್, ದೊಡ್ಡದಿದೆ ಅಂತ ಹೆದರೋ ಅವಶ್ಯಕತೆ ಇಲ್ಲ. ಇಟ್ಸ್ ವೆರಿ ಸಿಂಪಲ್. ನೋಡಿ, ಇನ್ 2003 ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ ಅಂದರೆ ಕೊಲಂಬಿಯಾ ಎಂಬ ಗಗನನೌಕೆ, ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ ಲಾಂಚ್ಡ್ ಬೈ ನಾಸಾ, ನಾಸಾ ಉಡಾವಣೆ ಮಾಡಿದ್ದ, launched by NASA had met with an accident. ಅಪಘಾತಕ್ಕೀಡಾಗಿತ್ತು. ನೋಡ್ರಿ, ಬಂದಿತ್ತು, ಹೋಗಿತ್ತು, ಹೇಳಿತ್ತು ಅನ್ಲಿಕ್ಕೆ ಇಂಗ್ಲೀಷ್ನಲ್ಲಿ ನಾವು ಏನು ಬಳಸಬೇಕು? ಹ್ಯಾಡ್ ಜೊತೆಗೆ ವರ್ಬ್ ನಂಬರ್ 3 ಅನ್ನು ಕಂಪಲ್ಸರಿ ಬಳಸಬೇಕು. ಹೆಂಗೆ? ಟ್ರೈನ್ ಬಂದಿತ್ತು, ದ ಟ್ರೈನ್ ಹ್ಯಾಡ್ ಕಮ್. Are you getting my point? The train had come. Message bandittu, the message had come to me. Understand? News bandittu, the news had reached to me. Are you getting my point? Right? ತಂತ್ರಜ್ಞಾನ ಬಹಳ ಸಹಾಯ ಮಾಡಿತ್ತು. ದ ಟೆಕ್ನಾಲಜಿ ಹ್ಯಾಡ್ ಹೆಲ್ಪ್ಡ್. ಹಾಗೆ ನಾ ಹೋಗಿದ್ದೆ, ಬಂದಿದ್ದೆ, ಹೇಳಿದ್ದೆ, ಕೇಳಿದ್ದೆ, ಅದು ಬಂದಿತ್ತು, ಇದು ಬಂದಿತ್ತು ಅಂತ ಅನ್ಬೇಕಾದ್ರೆ ಹ್ಯಾಡ್ ಈಸ್ ಕಂಪಲ್ಸರಿ ವಿತ್ ವರ್ಬ್ ನಂಬರ್ 3. ಇಲ್ಲಿ ಯಾಕೆ ನಾವು ಬಳಸಿದ್ರೆ? ಅಪಘಾತಕ್ಕೀಡಾಗಿತ್ತು, ಬಂದಿತ್ತು, ಹೋಗಿತ್ತು. ನಾ ಹೇಳ್ತಿಲ್ಲ, ಟ್ರೇನು 10 ನಿಮಿಷ ಮುಂಚೆ ಬಂದಿತ್ತು. ದ ಟ್ರೇನ್ ಹ್ಯಾಡ್ ಕಮ್ 10 minutes early. Spacecraft had met with an accident. ಅಪಘಾತಕ್ಕೀಡಾಗಿತ್ತು. ದೆನ್ ವೈಲ್ ಲ್ಯಾಂಡಿಂಗ್, ಯಾವಾಗ? ಭೂಮಿಗೆ ಮರಳುವಾಗ. ಭೂಮಿಗೆ ಮರಳುವಾಗ ವೈಲ್ ಲ್ಯಾಂಡಿಂಗ್ ಅಂತ ವೊಕ್ಯಾಬ್ಯುಲರಿ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ನಾವು ಏನು ಮಾಡಬೇಕು? ಜಾಯಿನ್ ಮಾಡಬೇಕು. ಯಾವುದು ನೋಡಿ, ಒಂದು ಕಡೆ ಈಸ್ ಬಂತು, ಒಂದು ಕಡೆ ವಿಲ್ ಬಂತು, ಒಂದು ಕಡೆ ಬರೀ ರೀಚಸ್ ಬಂತು, ಕ್ಯಾರೀಸ್ ಬಂತು. ಈ ಐಡಿಯಾ ನಿಮಗೆ ಬೇಕು. ಈ ಐಡಿಯಾ ಇದ್ದರೆ ಸೆಂಟೆನ್ಸ್ ಫಾರ್ಮೇಷನ್ ಈಸ್ ವೆರಿ ಈಸಿ. ವೆನ್ ಸೆಂಟೆನ್ಸ್ ಫಾರ್ಮೇಷನ್ ಈಸ್ ಈಸಿ, ಟ್ರಾನ್ಸ್ಲೇಷನ್ ವಿಲ್ ಬಿ ಫ್ಯಾಂಟಾಸ್ಟಿಕ್. While landing and in this tragedy, ಈ ದುರಂತದಲ್ಲಿ, in this tragedy 7 astronauts died. 7 ಗಗನಯಾತ್ರಿಗಳು ಸಾವನ್ನಪ್ಪಿದರು. ಯಾರ ಜೊತೆ? ಅಲಾಂಗ್ ವಿತ್ ಚಾವ್ಲಾ. ಅಥವಾ ನಾನು ಆಗ ಹೇಳಿದೆ, ನೀವು ಈ ದುರಂತ ಅಂತ ಬಂದಾಗ ಡೈ ಅನ್ನೋ ಬದಲಿ ನೀವು ಕಿಲ್ಡ್ ಅಂತಲೂ ಯೂಸ್ ಮಾಡ್ಬೋದು. 7 astronauts were killed including, ಸೇರಿದಂತೆ, ಇನ್ಕ್ಲೂಡಿಂಗ್ ಕಲ್ಪನಾ ಚಾವ್ಲಾ. ಅಂಡರ್ಸ್ಟ್ಯಾಂಡ್? ವೆರಿ ಸಿಂಪಲ್. ನೀವು ಏನು ಮಾಡಬೇಕು? ಪ್ಲೀಸ್ ರೀಡ್ ದ ಕನ್ನಡ ಪ್ಯಾರಾಗ್ರಾಫ್ ಕೇರ್ಫುಲಿ. ಬ್ರಿಂಗ್ ಔಟ್ ದ ವರ್ಡ್ಸ್ ಸೆಪರೇಟ್ಲಿ. Find out which English word is suitable for that Kannada word. Then try to make in your mind single sentences one by one, Kannada to English. And finally, you will get result like this and end the complete paragraph. NASA has successfully, ಇವೆಲ್ಲ ನಿಮ್ಗೆ ಗೊತ್ತಾಗುತ್ತೆ, launched, which has been named after. ಸೇಮ್ ಅಗಳಿದ್ದೇನೆ ನಾನು ಇಲ್ಲಿ ಪ್ಯಾರಾಗ್ರಾಫ್ನಲ್ಲಿ ಹೇಳಿದ್ದೀನಿ. ಈ ಥರ ಬರ್ತದೆ. ನಾಸಾ ಈಸ್ ಕ್ಯಾರಿಯಿಂಗ್ ಅಂದರೆ ಕನ್ನಡದಲ್ಲಿ ಯಾವ ವರ್ಬ್ ಇದೆ, ಇಂಗ್ಲೀಷ್ನಲ್ಲಿ ಯಾವುದು ಬರ್ತದೆ ಅಷ್ಟು ಗೊತ್ತಾದರೆ ಟ್ರಾನ್ಸ್ಲೇಷನ್ ವಿಲ್ ಬಿ ವೆರಿ ವೆರಿ ಈಸಿ. ಐ ಹೋಪ್ ಯು ವಿಲ್ ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಪ್ಲೀಸ್ ಎಂಜಾಯ್ ಡೂಯಿಂಗ್ ವರ್ಕ್. ಸಾಕಷ್ಟು ಬೇರೆ ಬೇರೆ
ರಿಸೋರ್ಸ್ ನಮಗೆ ಅವೈಲೇಬಲ್ ಸಾಕಷ್ಟಿದೆ. ಓದ್ರಿ, ಪ್ಯಾರಾಗ್ರಾಫ್ ತೊಗೊಳ್ರಿ, ಇಂಗ್ಲೀಷ್ನಾಗ ಏನು ಮಾಡಿರಿ, ವೊಕ್ಯಾಬ್ಯುಲರಿ ಲಿಸ್ಟ್ ಮಾಡಿರಿ, 1, 2, 3 ಸೆಂಟೆನ್ಸನ್ನು ಮೊದಲು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ಒಂದು ಕಂಪ್ಲೀಟ್ ಪ್ಯಾರಾಗ್ರಾಫ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಐ ವಿಲ್ ಸಿ ಯು ಅಗೇನ್.